ಮಗಳೇ ನೀನೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡೆ ಸರಿನೇ. ನಾನು ನಿನ್ಗೆ ಜೀವನನ ಸಂದಕ್ಕೆ ರೂಪಿಸ್ತೀನಿ ನೋಡು ಮಗಳೇ. ಈ ಹೆಂಗೋನ್ವೆ ಮನೆ ಒಂದು ಸಿಕ್ತು ನಮಗೆ ಮನೆಗೆ ಬಂದ್ಬಿಟ್ಟು ಇವಾಗ ನೆಮ್ಮದಿಯಾಗಿ ಆರಾಮಾಗಿದ್ದೀವಿ. ಇನ್ನೇನಿದ್ರು ನಿನ್ನಂತೂ ರಾಣಿ ಥರ ಮಾಡೋದೇನಿಯ ನಮ್ಮ ಜವಾಬ್ದಾರಿ ಸರಿನೇ. ಇದಕ್ಕಿನ್ನು ಸಂದಾಗಿ ನೋಡ್ಕೊತೀನಿ, ಇದಕ್ಕಿನ್ನು ಸಂದಾಗಿ ರಾಣಿ ಥರನೇನಿಯ ಮಾಡೋ ಜವಾಬ್ದಾರಿ ನಂದು ನೋಡು. ನಿನಗೆ ಇನ್ನೊಂದು ಮದುವೆ ಮಾಡ್ತೀನಿ. ಏನು ಇನ್ನೊಂದು ಮದುವೆ ಮಾಡ್ತೀರೇ? ಇನ್ನೊಂದು ಮದುವೆ ಯಪ್ಪ? ಈಗಾಗಿರೋ ಮದುವೆ ನಿನಗೆ ತಡ್ಕೊಳಕೈತಿಲ್ಲ ನನ್ನ ಕೈಗಂತಂದ್ರೆ. ಈಗೇನು ನೆಗದ್ ಬಿದ್ದು ಸತ್ತು ಹುಟ್ದಂಗೆ ಆಯ್ತಾಯ್ತು ನನಗಂತಂದ್ರೆ. ಅಂತದ್ರಾಗ ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಮಾಡಕ್ಕೆ ಮದುವೆ ಮಾಡಿರೇ? ಬ್ಯಾಡ ಕಣಮ್ಮ ಬ್ಯಾಡ. ನನಗೆ ಯಾವ ಕೋಟ್ಯಾಧೀಶ್ವರನು ಬೇಡ. ಕೋಟ್ಯಾಧೀಶ್ವರರ ಕತೆ ಎಲ್ಲ ಹೆಂಗಾಯ್ತದೆ ಅಂತ ಗೊತ್ತಿಲ್ವೇ? ಬ್ಯಾಡ ಕಣವ, ನಂಗೆ ಬ್ಯಾಡ. ನನ್ನ ತವ್ರ ಮನೆ ಐತಲ್ಲ, ಅವ್ರ ಗೌಡ್ರು ಮಗ ಕಂಡ್ಲೆ ಕೋಟ್ಯಾಧೀಶ್ವರ. ಅವ್ರು ಮಗ ಅಂತೂ ಫುಲ್ಲು ವ್ಯವಸಾಯ ಆದ್ರೂ ಒಳ್ಳೆ ಇದು ಮಾಡಿಕೊಂಡವ್, ನವ ಮಾಡಿಕೊಂಡವ್ ಊರಾಗೆಲ್ಲನೂ. ನಾನು ಎಲ್ಲ ವಿಷಯ ಹೇಳಿದ್ದೀನಿ. ನನ್ನ ಮಗಳು ಹಿಂಗಿಂಗೆ, ನನ್ನ ಮಗಳದ್ದು ಹಿಂಗಿಂಗೆ ಕತೆ ಅಂತ ಹೇಳ್ಬಿಟ್ಟು ಅವನು ಪೂರ ಒಪ್ಕೊಬಿಟ್ಟವನೆ. ಅಯ್ಯೋ ಹಂಗಾರು ಸರಿ ಬಿಡಿ. ನಾನಂತೂ ಈಗಲೇ ನೀ ಒಪ್ಕೊತೀನಿ ಹುಡುಗಿನ ಅಂತ ಕುಂತ್ಬಿಟ್ಟವನೆ ಕಣ್ಮಗಳೇ. ಈಗ ನೀನೇನಾರ ಹ್ಞೂ ಅಂದ್ಬಿಟ್ರೆ ಮದುವೆ ನೆನೆಯ ನೋಡು. ಇವತ್ತು ಹೋಗ್ಬಿಟ್ಟು ನಾನು ಮಾತಾಡ್ಕೊಂಬಿಟ್ಟು ಬರ್ತೀನಿ. ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ. ನೀನು ರಾಣಿ ಥರನೇ ನೀ ಬೆಳೆಸ್ತೀನಿ, ರಾಣಿ ಥರನೇ ನೋಡ್ಕೊತೀನಿ. ಅಮ್ಮವ್ ಇಷ್ಟೆಲ್ಲ ಆಗೈತೆ, ನನ್ನ ಜೀವನ ಯಾಕೆ ಕುಟ್ಕೊಂಡು ಹೋಗೈತೆ? ನೀನು ರಾಣಿ ಥರ ನೋಡ್ಕೊತೀನಿ, ರಾಣಿ ಥರ ಮಾಡ್ತೀನಿ ಅಂತ ಹೇಳ್ತಿದ್ದೀಗಲ್ಲ. ಈ ನನ್ನ ಜೀವನದಾಗ ಏನು ಉಳಿದೈತೆ ಅಂತ ರಾಣಿ ಥರ ಕಣಕ್ಕೆ ಪಿಕಾರಿ ಅದು ಕುಂತಿದ್ದೀನಿ. ನಿನ್ನ ನಂಬ್ಕೊಬಿಟ್ಟು ನಾನು ಅಲ್ಲೆಲ್ಲ ಕೂಲಿನಲ್ಲಿ ಮಾಡೋಕ್ಕೆಲ್ಲ ಬಂದ್ಬಿಟ್ಟಿದ್ದೆ. ನಾನು ಭಾಳ ಹಂಗಾಗೋಗ್ಬಿಟ್ಟೈತೆ. ಅಂತದ್ರಾಗ ತಿರೋಗಿ ನೀನು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಕುಂತ್ಕೊಬಿಟ್ರೆ ಹಂಗವೋ ನೀನು? ಅಂಥದ್ದು ಬೇಡ ನನಗೆ ಯಾವುದು ಬೇಡ ಕಣಮ್ಮ. ನನಗೆ ನಾನು ಪಡೋ ನಾನು ಬಿಟ್ಬಿಡು ನೀನು. ನೀನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಕುಣಿಬೇಡ ನನ್ನ ತಾಗೆ. ನಾನು ಈಗಲೇ ಹೇಳಿದ್ದೀನಿ. ಹೋಗು ನೀನು ಏನೋ ಕ್ಯಾಮೆಗೆ ಮೇಲೆ ನೋಡ್ಕೊ ಹೋಗಿ ಸುಮ್ಕಿನೇನಿಯಾ? ಅಯ್ಯೋ ಪೆದ್ ಮುಂಡೆದೆ ಏನು ಗೊತ್ತಾಗಕ್ಕಿಲ್ಲ ನಿನಗೆ. ನಾನು ಹೋಗ್ಬಿಟ್ಟು ಇವಾಗ ಬಸ್ ಹತ್ಕೊಂಡು ಹೋಗ್ತೀನಿ. ಹೋಗ್ಬಿಟ್ಟು ಎಲ್ಲ ಮಾತಾಡ್ಕೊಂಡ್ಬಿಟ್ಟು ಬರ್ತೀನಿ. ನೀನು ಸುಮ್ಕಿರು, ಯಾರಿಗೂ ಹೇಳಕ್ಕೆ ಹೋಗ್ಬೇಡ ವಿಷಯ ಏನಾರ ಎಲ್ಲರಿಗೂ ಗೊತ್ತಾಯ್ತು ಅಂದರೆ ನಿನ್ನ ಮದುವೆ ನಿಲ್ಸಕ್ಕೆ ನೀ ಪ್ಲಾನ್ ಮಾಡ್ತಾರೆ. ನನಗಂತೂ ನಿನ್ನ ಮದುವೆ ನಿಂತೋಗ್ಬಿಡೋದು ಅದೆಲ್ಲ ಇಷ್ಟ ಆಗಕ್ಕಿಲ್ಲ. ಹುಡುಗಂತಾಗ ನಾನು ಎಲ್ಲ ಮಾತಾಡ್ಕೊಂಡು ಎಲ್ಲ ಹೇಳ್ಬಿಟ್ಟು ಬರ್ತೀನಿ ಸರಿನೇ. ಎಂಥದ್ದು ಬೇಡ ಕಣಮ್ಮ, ನನ್ನ ಮಾತು ಕೇಳು. ಈಗಲೇ ಹೇಳ್ತೀನಿ, ಎಂಥದ್ದು ಬೇಡ. ನನಗೆ ಯಾವ ಮದುವೆನೂ ಆಗಕ್ಕಿಲ್ಲ ಕಣಮ್ಮ. ನನಗಂತೂ ಏನು ಬೇಡ. ಹೋಗತ್ತಾಗ ಸುಮ್ಕಿನೇನಿಯ? ಇವಳು ಹೇಳಕ್ತಾರೆ ಬಂದ್ಬಿಟ್ಲದಾಗೆ. ನಾನು ಹೋಗೋದೇನಿಯ, ನಾನು ಕೇಳ್ಕೊಂಡ್ಬಿಟ್ಟು ಬರೋದೇನಿಯ. ಕೋಳಿನ ಕೇಳ್ಬಿಟ್ಟು ಮಸಾಲೆ ಹರಿತಾರ? ಯಾವ ಹೆಣ್ಮಗ ತಾನೇ ಮದುವೆ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಐತಿ ಅಂತ ಹೇಳ್ತಾಳೆ ಹೇಳು. ಯಾರನ್ನು ಹೇಳಕ್ಕಿಲ್ಲ ನಂಗೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಐತಿ ಅಂತ ಹೇಳ್ಬಿಟ್ಟು. ನೀನು ಹಂಗೇನಿಯ, ನೀನು ಹೇಳಕ್ಕಿಲ್ಲ ಬಿಡು. ನೀನಂತೂ ನಾನು ಹೇಳಿದ ಮತ್ತೆ ಕೇಳಲ್ಲ. ಅಂತೂ ನನ್ನ ಜೀವನನ ಯಾಕೆ ಕುಡಿಸಿ ಹಾಳು ಮಾಡಿ ಹಿಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕುಂತ್ಬಿಟ್ಟಿದ್ದೀಗ ನೀನು ಅಲ್ವೇ? ನನಗೆ ಗೊತ್ತಾಗ ನೀನು ನನ್ನ ಜೀವನನ ಹಾಳು ಮಾಡಬೇಕು ಅಂತ ಕುಂತಿದ್ದೀಗ ಅಂತ ಹೇಳ್ಬಿಟ್ಟು ನಂಗೆ ಸಂದ ಗೊತ್ತು. ಹೆಂಗನ ಮಾಡ್ಕೊ ಹೋಗಿ ಸುಮ್ಕಿನೇನಿಯ? ನೀನು ಸುಮ್ಕಿರು, ನಿನ್ನ ಟಾಪಾಗಿ ತಗೊಬಿಟ್ಟು ಬರ್ತೀನಿ. ನಾನು ನೋಡ್ತಾ ಇರೋ ಮಗಳು ನಿನ್ಗೆ ಹೆಂಗೆ ತಗೊಬಿಟ್ಟು ಬರ್ತೀನಿ ಅಂದರೆ ನಿನ್ನ ರಾಣಿ ಥರ ನೋಡ್ಕೊತೀನಿ. ನಿನ್ನ ರಾಣಿ ಥರ ತಗೊಬಿಟ್ಟು ಬರ್ತೀನಿ. ನೋಡ್ತಾ ಇರು. ಯಾಕೋ ನನ್ನ ಜೀವನ ಯಾಕೆ ಕುಟ್ಟೋಗೋ ಥರನೇ ನೀ ಕಾಣಿಸ್ತಾ ಐತಲ್ಲ. ನಂಗೆ ಯಾಕೋ ಭಯ ಬೇರೆ ಆಯ್ತೈತೆ. ನಮ್ಮಮ್ಮ ನನ್ನ ಜೀವನನ ನಮ್ಮ ಅಮ್ಮನ ಮಾತು ಕೇಳಿ 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 ಯಾಕೆ ಕುಟ್ಟು ಹೋಗ್ಬಿಟ್ಟಿದ್ದೀನಿ ಆಗಲೇ ನೀನು. ಇನ್ನೆಷ್ಟು ಯಾಕೆ ಕುಟ್ಟು ಹೋಗ್ಬೇಕು ನಾ ಕಾಣೆ. ಈಗಾಗಲೇ ಯಾಕೆ ಕುಟ್ಟು ಆಳ್ಬಿದ್ದ ನೆಗದ್ ಬಿದ್ದು ಹೊಂಟೋಗ್ಬಿಟ್ಟಿವ್ನಿ. ಈಗ ಏನು ಮಾಡೋದು ಯಪ್ಪ? ಈಗಿತ ಮಾತ್ರ ಇವ್ರ ಮಾತ್ರ ನಾನು ಕೇಳಬಾರ್ದು. ಈ ಮಾತಿನ ಈಗಿತ ಕೇಳ್ಬಿಟ್ರೆ ನಾನಂತೂ ತೋಪಾಗೋಗ್ಬಿಡ್ತೀನಿ ಅಷ್ಟೇ ನೀನಿಯ. ಆದರೆ ನಮ್ಮಮ್ಮ ಹುಡುಗ ನೋಡ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗೈತಲ್ಲ. ಈಗ ಏನು ಮಾಡೋದು? ಹುಡುಗ ನೋಡ್ಕೊಂಬಿಟ್ಟು ಬಂದು ಮದುವೆ ಮಾಡ್ಕೊಂತೇಳಿ ಆ ನನ್ನ ಮಗನು 420 ಆಗಿತ್ಕೊಂಡು ಆ ನನ್ನ ಮಗನು ಸರಿಯಾಗಿ ನಾನು ನಾಮ ಹಾಕ್ಬಿಟ್ರೆ ಆಮೇಕಿಂದ ಏನು ಮಾಡಲಿ? ತಿರ್ಗಾ ಕೂಲಿ ಮಾಡು, ತಿರ್ಗೋ ಕಂಡವ್ರ ಮನೆ ಮುಸ್ರೆ ತಿಕ್ಕು. ಯವ್ವ ಇದೆಲ್ಲ ಬೇಕಾ ನನಗೆ? ಇದೊಂದೇ ಒಂದು ಕಿತ ನನ್ನ ಮನಸ್ಸು ಏನು ಹೇಳ್ತದೆ ಅಂತ ಕೇಳ್ತೀನಿ. ನಮ್ಮ ಅಮ್ಮನ ಮೇಲೆ ನಂಗೆ ಎಷ್ಟು ಪಿರುತಿ ಇದ್ರೂ ಒಂದೇ ಒಂದು ಕಿತ ನಮ್ಮ ಅಣ್ಣನ ತಗ ಹೋಗ್ಬಿಟ್ಟು ಸಹಾಯ ಕೇಳ್ತೀನಿ. ನಮ್ಮ ಅಣ್ಣ ಏನು ಹೇಳ್ತಾರೋ ನೋಡ್ತೀನಿ. ನಮ್ಮ ಅಣ್ಣನ ಮಾತೇನೇ ಮುಖ್ಯ ನನಗೆ. ನಮ್ಮ ಅಣ್ಣನ ತಗೇನಿಯ ಹೋಗ್ಬಿಟ್ಟು ನಮ್ಮ ಅಣ್ಣನ ತಗೇನಿಯ ಕೇಳಿ ವಿಚಾರ ಮಾಡ್ಕೊತೀನಿರು. ನೋಡ್ಲಾ, ಊರಾಗೆ ಮನೆನಾಗೆ ಹೆಂಗುಸ್ರು ಕತೆಯ ಬಿಟ್ಬಿಡು. ನಾನು ಹೇಳಿದ್ನಲ್ಲ, ವ್ಯವಹಾರ ಏನಿದ್ರು ನಂತಾಗ ಇಟ್ಕ. ನಾನು ಹೆಂಡತಿ ಮಾತಾಡ್ತಾಳೋ ಆ ಅಮ್ಮ ಮಾತಾಡ್ತಾಳೋ ಅವೆಲ್ಲ ಬೇಕಾಗಿಲ್ಲ. ಅದು ಏನಾಯ್ತೋ ವ್ಯವಹಾರ ಪೂರ್ತಿನೂ ನಂತಾಗ ಮಾತಾಡಿ ನಂತಾಗ ಕ್ಲಿಯರ್ ಮಾಡು. ನಮ್ಮಪ್ಪ ನನಗೆ ಏನೇ ಪೂರ್ತಿ ಜವಾಬ್ದಾರಿ ಕೊಟ್ಟಿರೋದು ಅಂತ ನಿನ್ಗೂ ಗೊತ್ತು ಅಲ್ವೇ? ಗೊತ್ತು ಚಿಕ್ಕದ್ ಮಾಡ್ರೆ. ಆದ್ರೆ ಏನ್ ಮಾಡನಿ, ಅಮ್ಮಮ್ಮ ಬಂದ್ಬಿಟ್ಟು ನನಗೆ ಕೊಡು ಅಂತ ಪಿಂಡಾಂತರ ಮಾಡ್ತಾ ಇದ್ದು. ಅದಕ್ಕೆ ಸರಿಯಾಗಿ ಹೇಳಿ ನಿಮ್ಮ ಚಿಕ್ಕಮ್ಮರ್ಗೆ ಹೇಳ್ಬಿಟ್ಟು ಸರಿಯಾಗಿ ಮಾಡ್ಸಿವ್ನಿ. ನೋಡಿ ಇನ್ ಮ್ಯಾಲೆ ಏನಿದ್ರು ನಿಮ್ಮ ತಗೆ ನೀವು ವ್ಯವಹಾರ ಮಾಡ್ತೀನಿ. ಇನ್ನು ಯಾರ ತಗೂ ವ್ಯವಹಾರ ಮಾಡಕ್ಕಿಲ್ಲ ಬಿಡಿ. ನಾನಂತನ್ವೆ ಏನಿದ್ರು ನಿಮ್ಮ ತಗೆ ನೀವು ವ್ಯವಹಾರ ಮಾಡ್ಕೊಂಡು ನಿಮ್ಮ ತಗೆ ಇರ್ತೀನಿ. ಅದಕ್ಕೆ ನಿಮ್ಗೆ ಇದು ಮಾಡನಿ ಅಂತ ಹೇಳ್ಬಿಟ್ಟು ಬಂದಿದ್ದು ಹೇಳೋಕ್ಕೆ. ಬಿಡಿ ಇನ್ನು ಏನು ವ್ಯವಹಾರವೇ ಹೊರತಾಗ ನಾನು ಏನು ಮಾಡೋಕ್ಕಿಲ್ಲ. ಸರಿ ಆ ಹೆಂಗಸ್ರು ಜಗಳ ಬಿಟ್ಬಿಡು. ಅಲ್ಗೆ ಆ ಹೆಂಗಸ್ರು ಕಿತ್ತಾಡ್ಕತಾನೆ ಇರ್ತವೆ, ಮಾಡ್ತಾನೆ ಇರ್ತವೆ. ನಾನು ಹೆಂಡ್ತಿನಾರ ಹೇಳಿದ್ರೆ ಅದನ್ನ ಕೇಳು ಸರಿನಾ? ಅವಳು ಏನಿದ್ರು ನಮ್ಮ ಒಳ್ಳೇದಕ್ಕೆ ಏನೇ ಹೇಳಿರ್ತಾಳೆ. ಇನ್ನು ಉಳಿದಿರೋರ ಬಗ್ಗೆ ನಮ್ಮ ಅಮ್ಮನ ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಸರಿನಾ? ಈಗ ವ್ಯವಹಾರ ಏನಿದ್ರು ನಂದೇನಿಯ ನಾನೇ ನೋಡ್ಕೊತಾ ಇದ್ದೀನಿ. ಹಸುಗುಳ್ದು ಅದು ಇದು ಎಲ್ಲರೂ ನೀನು ಏನಿದ್ರು ಎಲ್ಲ ತಂದ್ಬಿಟ್ಟು ನನಗೆ ಏನೇ ಒಪ್ಪಿಸ್ಬೇಕು. ಸರಿ ಆಯಿತು. ಸರಿ ನೀನು ಹೊರಡು, ನಾನು ಉಳಿದಿರೋದೆಲ್ಲ ಮಾತಾಡ್ತೀನಿ. ನನಗೂ ಕೆಲಸ ಐತೆ, ನೀನು ಹೊರಡು. ಅಣ್ಣ ಇನ್ನೇನು ಎತ್ಕೊಂಡ್ಬಿಟ್ಟು ಬಂದಿದ್ಯಾ? ಇನ್ನೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀಗ? ಅಣ್ಣ ಅದೇನೂ ಇಲ್ಲ. ಅದೇನು ಅಂತ ಹೇಳಿದ್ರೆ ನೀನು ತಾಗೋಸಿ ಮಾತಾಡಬೇಕಿತ್ತು. ನೀನು ತಾಗೊಂದು ಸಿಕ್ಕಿದಾಗ ಸಮಯ ಕೇಳಬೇಕಿತ್ತು ಕಣ. ಸಮಯ ಕೇಳಬೇಕಿತ್ತು. ಅದು
ಅಣ್ಣ ನನಗೆ ಸಮಸ್ಬಿಡೋಣ ನನಗೆ ಸಮಸ್ಬಿಡೋಣ ಅಂತ ಎಪ್ಪಾಯ್ತು ಕಣ. ನನಗೆ ಸಮಸ್ಬಿಡೋಣ ನನಗೆ ಸಮಸ್ಬಿಡೋಣ. ದಯವಿಟ್ಟು ನಾನು ಜಾಸ್ತಿ ದುರಂಕಾರ ಪಟ್ಬಿಟ್ಟು ಜಾಸ್ತಿ ಅವತಾರ ಮಾಡ್ಬಿಟ್ಟೆ ಕಣ. ದಯವಿಟ್ಟು ನನಗೆ ಸಮಸ್ಬಿಡು ಕಣಣ್ಣ. ಓಯ್ ಇದು ಯಾವ್ದು ಹೊಸ ನಾಟಕ ಶುರು ಮಾಡ್ಕೊಂಡಲ್ಲ? ಎದೋಳು ಎದೋಳು ಯಾಕೆ? ಅಯ್ಯೋ ಕ್ಷಮಿಸ್ಬಿಡಿ ಅಣ್ಣ ಕ್ಷಮಿಸ್ಬಿಡೋಣ. ಎಪ್ಪಾಯ್ತು ನನಗೆ ಗೊತ್ತು ನಾನು ಏನು ಮಾತಾಡೋರು ನಿಂಗೆ ನಂಬಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಂಗೆ ಕ್ಷಮಿಸ್ಬಿಡಿ. ಇದಕ್ಕೆ ಕ್ಷಮಿಸ್ಬಿಟ್ಟಿದ್ದೀನಿ ಅಂತ ಹೇಳೋಣ ಎದ್ದೊಳ್ತೀನಿ. ಹಾ ಸರಿ ಸರಿ ಎದ್ದೋಳು ಎದ್ದೋಳು ಕ್ಷಮಿಸಿದ್ದೀನಿ ಎದ್ದೋಳು. ಇದೇನು ಹೊಸ ನಾಟಕ ಶುರು ಮಾಡ್ಕೊಂಡಿದ್ದೀಗಲ್ಲ, ಇದೇನಾಯ್ತು ಅಂತ ಹೇಳ್ಬಿಟ್ಟು ಹೊಸ ನಾಟಕ ಶುರು ಮಾಡ್ಕೊಂಡಿರೋದು? ಹಾ ಈ ಸತ ಸುಮ್ಮನಿದ್ದೀಗ ಹೊಸ ನಾಟಕ ಶುರು ಮಾಡ್ಕೊಬಿಟ್ಟ ನೀನು? ಅಣ್ಣ ನನಗೆ ಗೊತ್ತು ನೀವು ಹಿಂಗೇನೇ ಹೇಳ್ತೀರಾ, ನನ್ನ ಬಗ್ಗೆ ಎಲ್ಲ ತೆಪ್ಪಾಗೆ ತಿಳ್ಕೊತೀರಾ ಅಂತ ನಂಗೆ ಗೊತ್ತಿತ್ತು ಕಣ. ಹಿಂಗೆಲ್ಲ ತೆಪ್ಪಾಗಿ ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು ಅದಕ್ಕೆ ಇರೋದಿದ್ದಂಗೆ ನಿಮಗೆಲ್ಲ ಹೇಳ್ಬೇಕು ಅಂತ ನೀನು ಬಂದಿರೋದು ನಾನು. ಅಣ್ಣ ನಂದು ಏನು ತೆಪ್ಪೈತೆ ಕಣ, ನಂದು ಏನು ತೆಪ್ಪಿಲ್ಲ. ನಮ್ಮ ಅಮ್ಮನ ಮಾತು ಕೇಳ್ಕೊಂಡು ಹಿಂಗೆ ಹಾಳಾಗೋಗ್ಬಿಟ್ಟಿದ್ದೀನಿ ಕಣ, ಹಾಳಾಗೋಗ್ಬಿಟ್ಟಿದ್ದೀನಿ. ನಮ್ಮಮ್ಮ ಅಯ್ಯೋ ಇನ್ನೂ ನನ್ನ ಜೀವನ ಹಾಳು ಮಾಡೋಕ್ಕೆ ಅಂತ ಹೊಂಟ್ಬಿಟ್ಟೈತೆ ಕಣ. ನನಗೇನು ಹೊಸಿ ಅಯ್ಯೋ ಅನಿಸ್ಬಿಟ್ಟೈತೆ. ನಮ್ಮಮ್ಮ ಇಲ್ಲಿ ಅಲ್ಲಿ ಇನ್ನೆಲ್ಲೆಲ್ಲೋ ಎನ್ನೆಲ್ಲೆಲ್ಲೋ ಅಂತ ಹೇಳ್ಬಿಟ್ಟು ಇದು ಮಾಡ್ಬಿಟ್ಟು ನನ್ನಂತಂದ್ರೆ ಬೇಕಂತನೇ ಚಿತ್ರ ಹಿಂಸೆನೇ ಮಾಡಾಕ್ಬಿಟ್ಟೈತೆ. ನನಗಂತೂ ಹೊಸಿ ಟಾರ್ಚರ್ ಕೊಟ್ಟೈತೆ ಅಂತ ಅನ್ಕೊಬಿಟ್ಟ ನಮ್ಮಮ್ಮ. ಅಯ್ಯೋ ಎಲ್ಲರ ಮನೆಗೂ ಕೂಲಿ ದಾರಿ ಮಾಡಿಸಿ ಮುಸ್ರೆ ತಿಕ್ಸಿ ಏನೇನೋ ಮಾಡಿಸ್ಬಿಡ್ತು ಕಾರಣ ನನ್ನಂತೂ. ನಮ್ಮ ಅಮ್ಮ ಅಂತೂ ಹೊಸಿ ಟಾರ್ಚರ್ ಕೊಟ್ಟಿಲ್ಲ ನಂಗಂತೂ. ಈಗ ನೋಡಿದ್ರೆ ಅಜ್ಜಿ ಮನೆತಾಗ ಯಾರೋ ಗೌಡ್ರವ್ರು ಅಂತಲ್ಲ, ಅವ್ರ ಮನೆತಾಗ ಹೋಗ್ಬಿಟ್ಟು ಮಾತಾಡ್ಕೊಬಿಟ್ಟು ಬರ್ತೀನಿ. ಕೋಟ್ಯಾಧೀಶ್ವರು ನೀನು ಕೋಟಿ ಕುಳ ಮಾಡ್ತೀನಿ ಅಂತ ಹೊಂಟ್ಬಿಟ್ಟೈತೆ ಕಣ. ಅಣ್ಣ ನಂಗೆ ಯಾವ ಕೋಟಿನ ಬೇಡ ಬೋಟಿನ ಬೇಡ ಕಣ, ನಂಗೆ ಜೀವನ ಅರ್ಥ ಹೋಗ್ಬಿಟ್ಟೈತೆ ಕಣ. ಈ ಕೋಟ್ಯಾಧೀಶ್ವರು ಕೋಟಿ ಕೋಟಿ ಅಂತ ಹಿಂದೆ ಹೋದ್ರೆ ಯಾವ ನೆಮ್ಮದಿನೂ ಸಿಗಾಕಿಲ್ಲ ಅಂತ ನಂಗೆ ಅರ್ಥ ಹೋಗ್ಬಿಟ್ಟೈತೆ ಕಣ. ದೇವ್ರಣೆಗೂ ಶಾನೆ ಬೇಜಾರ ಹೋಗ್ಬಿಟ್ಟೈತೆ. ನಂಗೆ ನಮ್ಮ ಅಮ್ಮನ ಸವಾಸ ಮಾಡ್ಬಿಟ್ಟು ಇದು ಒಂದು ಕಿತ ನಂಗೆ ಸಹಾಯ ಮಾಡೋಣ. ನಂಗೆ ದೇವ್ರಣೆ ಯಾವ ಕೋಟಿ ಬೋಟಿನೂ ಬೇಡ ಕಣ. ನನಗೆ ನಮ್ಮ ಅಮ್ಮನಿಂದ ನಾನು ಬಚಾವ್ ಮಾಡ್ಬಿಡೋಣ ಸಾಕು. ಏನೇನೇನ ಅಮ್ಮನ ಬಗ್ಗೆ ನೀನು ಹಿಂಗ್ ಮಾತಾಡ್ತಿದ್ಯಾ? ನಂಗೆ ನಂಬಕ್ಕೆ ಏನೇ ಆಯ್ತಿಲ್ವಲ್ಲ, ನೀನು ಅಮ್ಮನ ಬಗ್ಗೆ ಹಿಂಗೆಲ್ಲ ಮಾತಾಡ್ತಿದೀಗ ಅಂತ ಹೇಳಿದ್ರೆ. ಹಾ ಅಬ್ಬಬ್ಬಬ್ಬ ಅಲ್ಲ ಇದ್ರಾಗ ಏನು ನೀನು ನಾಟಕ ಪಟ್ಟ ಏನು ಆಡ್ತಿಲ್ಲ ತಾನೇ? ಆಮೇಲೆ ನಾಟಕ ಪಟ್ಟ ಆಡ್ಕೊಂಡು ದೌಲತ್ ಮಾಡ್ಕೊಂಡು ಆಮೇಲೆ ನನ್ನನ್ನು ತಗ್ಲಾಕ್ಸಿ ಏನೇನ ಮಾಡಬೇಕು ಅಂತ ಪ್ಲಾನ್ ಮಾಡಿದೀಗ. ನೋಡು ನೀನು ಅಮ್ಮ ಯಾವತ್ತೂ ಇದು ಮಾಡಕ್ಕಿಲ್ಲ, ಜಗಳಾಡ್ಕೊಳಕ್ಕಿಲ್ಲ, ಒಂದಾಗಿರ್ತೀರ ಅಂತ ನನಗೆ ಗೊತ್ತು. ನೋಡಮ್ಮಿ ಈಗ ನನಗೇನೇ ಸ್ಯಾನೆ ಟೆನ್ಷನು ಸ್ಯಾನೆ ವರ್ಕು ಅದು ಇದು ನಂಗೆ ಸ್ಯಾನೆ ಐತೆ. ನನಗೆ ಇದ್ರಾಗ ನಾನು ಏನೇನೋ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೆ ಅದು ಮಾಡಕ್ಕೆ ನನಗೂ ಇಷ್ಟ ಇಲ್ಲ. ನೋಡು ಅಮ್ಮಿ ಏನು ಹೇಳ್ತದೆ ಅದನ್ನು ಕೇಳ್ಕೊಂಡು ನಿಂತ್ಕೊಳ್ಳೋ ಇದೆಯಲ್ಲ ಹಂಗೆ ಇದ್ಬಿಡು. ಅಣ್ಣ ನಿನ್ನಣೆಗೂ ನನ್ನ ಹಾಳು ಮಾಡಾಕ್ತದ ಕಣ ನಮ್ಮಮ್ಮ. ಕೋಟಿ ಕೋಟಿ ಅನ್ಕೊಂಡು ಮುಸ್ರೆ ತಿಕ್ಕ ಕರ್ಕೊಂಡೋಗಿತ್ತು ಕಣ ನಮ್ಮಮ್ಮ. ಈಗ ಮತ್ತೆ ಕೋಟಿ ಕೋಟಿ ಅನ್ಕೊಂಡು ಮೊತ್ತಲೆಲ್ಲ ಕೂಲಿ ಮಾಡಕ್ಕೆ ಕಳಿಸ್ಬಿಟ್ರೆ ಅಂತ ಭಯವಾಯ್ತದೆ ಕಣ. ಅಣ್ಣ ನನಗೆ ಯಾವ ಕೋಟಿನೂ ಬೇಡ ಕಣ. ಈಗ ಹೊತ್ತಿಗೆ ಮನೆಯಾಗಿ ಹೆಂಗೈತೆ ನೀನು ಹೆಂಗೆ ಈಚೆ ಕಡೆ ದುಡ್ದಾಗ್ತಿದ್ಯೋ ಅಡುಗೆ ಮಾಡ್ಕೊಂಡು ಮನೆಗಳು ಹಂಗೇನೆ ನಾನು ಅಡುಗೆ ಮಾಡ್ಕೊಂಡು ನಾನು ಬೇಸಾಕೊಂಡು ಮನೆಗೆ ಇದ್ಬಿಟ್ರೆ ಸಾಕಣ. ನಾನು ಯಾವ ಕೋಟ್ಯಾಧೀಶ್ವರನ್ನು ಮದುವೆ ಮಾಡ್ಕೊಳ್ಳಲ್ಲ ಕಣ. ನಾನು ಬಡವನೇನೇ ಮದುವೆ ಮಾಡ್ಕೊಳ್ಳೋದು. ಮದುವೆ ಅಂತಾದರೆ ಇನ್ನೊಂದು ಮದುವೆ ನನ್ನ ಇಲ್ಲ ಮದುವೆನೇ ಮಾಡ್ಕೊಳ್ಳೋಕ್ಕೆಲ್ಲ ಸನ್ಯಾಸಿ ಆಗ್ಬಿಡ್ತೀನಿ ಕಣ. ಇಲ್ಲ ಅಂತಂದರೆ ನೋಡಿ ಈಗ ಹಿಂಗೆ ನನ್ನ ಪಾಡು ನಾನು ಇದ್ಬಿಡ್ತೀನಿ. ಏನೋ ನೀನು ಹೇಳ್ತಿದ್ಯಾ ಅಂತ ಕೇಳಿಸ್ಕೊತಾ ಇದೀನಿ ಕಣವ. ಏನೋ ಹಿಂಗೆ ಹೇಳ್ತಿದ್ದೀಗಲ್ಲ ಅಂತ ಹೇಳ್ಬಿಟ್ಟು ಇದ್ರಾಗ ಏನಾರ ನಾಟಕ ಪಟ್ಕ ಇತ್ತು ಅಂದ್ರೆ ನಾನಂತೂ ಸುಮ್ಕಿರಕ್ಕಿಲ್ಲ. ಈಗಲೇ ಹೇಳಿದೀನಿ ನಾಟಕ ಪಟ್ಕ ಆಡ್ತಿದ್ದೀಗ ಹಂಗೆ ಹಿಂಗೆ ಅಂತ ಹೇಳಿದ್ರೆ. ನೋಡು ಈಗ ನೀನು ಅಮ್ಮನ ಹತ್ರ ನೀನು ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ನೀನು ಹೇಳ್ಬೇಕು. ಹೇಳ್ಬೇಕು ಅಂತ ಅಲ್ಲ ಕಣ, ಹೇಳಿದ್ರು ಕೇಳಿಸ್ಕೊಳಕ್ಕಿಲ್ಲ ಕಣ ಅಮ್ಮ. ಅಯ್ಯೋ ನಾನು ಆಗ್ಲೇ ಹೇಳ್ದೆ, ಕೇಳಿಸ್ಕೊತಾ ಇಲ್ಲ. ಈಗೇನು ನಿನ್ ಮದುವೆ ನಿಲ್ಲಿಸ್ಬೇಕು ಅಷ್ಟೇ ತಾನೇ? ಹಣ ಬರೀ ಮದುವೆ ನಿಲ್ಸೋದಲ್ಲ ಕಣ, ನನ್ನ ಜೀವನಕ್ಕೆ ಏನಾನ ಮಾಡ್ಕೊಳ್ಳೋಣ. ನನಗೆ ಈ ಆಸ್ತಿ ಪಾಸ್ತಿ ಏನು ಬೇಡ ಕಣ. ನಮ್ಮ ಅಮ್ಮನ ಜೊತೆ ಇದ್ದಿದ್ದು ನನಗೂ ನಮ್ಮ ಅಮ್ಮನ ಬುದ್ಧಿನೇ ನೀ ಬಂದ್ಬಿಟ್ಟು ಸಾಕಾಗೋಗ್ಬಿಟ್ಟೈತೆ ಕಣ. ಅಣ್ಣ ದಯವಿಟ್ಟು ನನಗೊಂದು ಜೀವನ ರೂಪಿಸ್ಕೊಟ್ಬಿಡು ಸಾಕು. ನಾನು ಹಿಂಗೆ ಹಬ್ಬೆ ಪಾಲಿತರ ನಮ್ಮ ಅಮ್ಮ ಅಲಿಸ್ಕೊಂಡು ಓಡಾಡ್ಕೊಂಡಿರ್ತದೆ. ಆ ಗೌಡ್ರು ಈ ಸಾವುಕಾರರು ಆ ಮನೆಯವರು ಈ ಮನೆಯವರು ಅವ್ರು ಕೋಟ್ಯಾಧೀಶ್ವರು ಇವ್ರು ಕೋಟ್ಯಾಧೀಶ್ವರು ಅಂತ ನನ್ನ ಜೀವನ ಏನೇ ಹಾಳು ಮಾಡಾಕ್ತಾವ್ರೆ. ಹೆಂಗ ನಮ್ಮ ನನ್ನ ಜೀವನ ಕಾಪಾಡ್ಕೊಳ್ಳೋಣ. ಇನ್ನು ನೀನು ಕಾಲಿಗೆ ಬೀಳ್ತೀನಿ ಕಣ್ಣ. ನನ್ನ ಜೀವನ ಒಂದು ಕಾಪಾಡ್ಬಿಟ್ರೆ ಸಾಕಣ್ಣ. ನನಗೆ ಇನ್ನೇನು ಬೇಡ. ನಂದೊಂದು ಜೀವನ ಅಷ್ಟೇನಿಯ. ಇದೊಂದು ಹೆಂಗನ ಕಾಪಾಡ್ಬಿಡೋಣ ನಮ್ಮ ಅಮ್ಮನಿಂದ. ತೆಪ್ಪಾಯ್ತು ಕಣ್ಣ. ಇನ್ನು ಮ್ಯಾಲ ನಮ್ಮ ಅಮ್ಮನ ಮಾತು ನಾನು ಯಾವುದೇ ಕಾರಣಕ್ಕೂ ಕೇಳೋಣ ಕಣ್ಣ. ನಾನು ನಾಟಕ ಆಡ್ತಿದ್ದೀನಿ ಅಂತ ನಿಂಗೆ ಅನ್ನಿಸ್ಬೋದು, ಆದರೆ ನಾನು ನಾಟಕ ಆಡ್ತಿಲ್ಲ ಕಣ್ಣ. ದೇವರೊಳಗೆ ನಾಟಕ ಆಡ್ತಿಲ್ಲ. ಬೇಕಾದ್ರೆ ಯಾರ ಮೇಲೆ ಪ್ರಮಾಣ ಮಾಡ್ಬೇಕಾರೆ ನಮ್ಮ ಅಮ್ಮನ ಮೇಲೆ ಪ್ರಮಾಣ ಮಾಡ್ಬೇಕಾದ್ರೆ ಹೇಳ್ಬಿಡ್ತೀನಿ ಕಣ್ಣ. ಹಣ ದಯವಿಟ್ಟು ನನ್ನ ಜೀವನಕ್ಕೊಂದು ಏನಾರ ಆಧಾರ ಮಾಡ್ಕೊಳ್ಳೋಣ. ನಮ್ಮ ಅಮ್ಮನ ಜೊತೆ ಹೋದ್ರೆ ತೋಪ ಹೋಗ್ಬಿಡ್ತೀನಿ ಕಣ್ಣ. ತೆಪ್ಪಾಯ್ತು ಕಣ್ಣ. ಅಷ್ಟೇ ಅಲ್ಲ ಕಣ್ಣ, ಮನೆಗೆ ಬಂದವಳಲ್ಲ ಅವಳು ನಮ್ಮನ್ನೆಲ್ಲ ಈ ಬೀದಿಗೆ ತಗೊಬಿಟ್ಟು ಬರಬೇಕು ಅಂತ ಪ್ಲಾನ್ ಮಾಡ್ತಾವಳೆ ಕಣ್ಣ. ಹಣ ಏನಾರ ಮಾಡ್ಬಿಟ್ಟು ನಾನು ದಯವಿಟ್ಟು ಉದ್ಧಾರ ಮಾಡೋಣ. ನೀನು ಅಮ್ಮನ ಮಾತ್ರ ಕೇಳ್ಬೇಡ ಕಣ್ಣ. ನಾನು ಕೇಳು ಅಂತ ಹೇಳ್ಬೇಡ ಕಣ್ಣ. ಆಳ್ ಬಿದ್ದು ಹೋಗ್ಬಿಟ್ಟಿದ್ದೀನಿ ಕಣ್ಣ ನಾನಂತೂ. ಸರಿ ಸರಿ ಆಯ್ತು ಕಣವ ಆಯ್ತು. ನೋಡ್ತೀನಿ ಇರು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತೀನಿ. ನೀನು ನಿಜವಾಗ್ಲೂ ಬದಲಾಗಿದ್ರೆ ನಂಗೆ ಸಹಾಯ ಮಾಡಿದ್ರಾಗ ಏನು ಬೇಜಾರಿಲ್ಲ. ನೀನು ನನ್ನ ತಂಗಿ ಕಣವ, ನಿನಗೆ ನಾನು ಸಹಾಯ ಮಾಡೋಕ್ಕಿಲ್ವಾ? ನಾನು ಮಾಡ್ತೀನಿ. ಅಮ್ಮನ ಮಾತೆಲ್ಲ ಬಿಟ್ಟಾಕು. ನಮ್ಮ ಅಮ್ಮನ ಬುದ್ಧಿ ನಿನಗೆ ಗೊತ್ತಿಲ್ವೇ? ಮೊದಲಿಂದ ನಮ್ಮ ಅಮ್ಮಂಗೆ ದುಡ್ಡು 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 ಬೊಡ್ಡಿ ಬಂಗಾರಮ್ಮ ಅಂತನೇ ಫೇಮಸ್ ಆಗಿ ಬೊಡ್ಡಿಗೋಸ್ಕರನೇ ಜೀವನ ಮಾಡ್ಕೊಂಡು ಬೊಡ್ಡಿಗೋಸ್ಕರನೇ ಬಿದ್ದೈತೆ. ನೋಡು ನಮ್ಗೆ ಅಂತ ಭಾಳ ಬೇಡ. ನಮಗೆ ಎಂಥ ಬಡವರ ಮರುವಾದಿನಾಗೆ ನಮ್ಮನ್ನು ನೋಡ್ಕೊಳ್ಳೋಂಥವ್ರೇ ಬೇಕು. ಸರಿನೇ? ಕೋಟಿ ಯಾವತ್ತೂ ಇಟ್ಟಾಕಿಲ್ಲ. ಕೋಟಿ ಹಿಂದೆ ಹೋದರೆಲ್ಲನೂ ಹಾಳಾಗೋಗಿರೋದಿನೇನಿಯ. ನೋಡು ನಿನಗೊಂದು ಜೀವನ ರೂಪಿಸ್ಕೊಡ್ಬೇಕು. ನಾನು ಹೋಗಿ ಹೇಳ್ತೀನಿ ನನ್ನ ಹೆಂಡತಿಗೆ, ನಿಮ್ಮ ಹೊತ್ತಿಗೆ ಹತ್ರ ಹೋಗ್ಬಿಟ್ಟು ಮಾತಾಡ್ಕೊಳವ. ನನಗಿದ್ರಾಗೆ ಅಷ್ಟೊಂದೆಲ್ಲ ಐಡಿಯಾ ಇಲ್ಲ. ಈ ಅವ್ರು ಚೆನ್ನಾಗಿರ್ತಾರೆ ಇವ್ರು ಚೆನ್ನಾಗಿರ್ತಾರೆ ಅವ್ರು ನೋಡ್ಬೇಕು ಇವ್ರು ನೋಡ್ಬೇಕು ಇದ್ರಾಗೆಲ್ಲ ನನಗೇನು ಅಂತ ಐಡಿಯಾ ಇಲ್ಲ. ನೀನೇ ಹೋಗ್ಬಿಟ್ಟು ಒಂದ್ಕಿತ ಮಾತಾಡು. ಸರಿ ನಾನು ಎಲ್ಲ ಹೇಳ್ತೀನಿ. ನೀನು ಹೊತ್ತಿಗೆ ತಗೋಗಿ ಮಾತಾಡಿದ್ರೆ ನಿಮ್ಮ ಹೊತ್ತಿಗೆ ಎಲ್ಲ ನಿಂಗೆ ಸಹಾಯ ಮಾಡ್ತದೆ. ಸರಿ ಕಣ್ಣ, ನೀನು ಹೆಂಗೆ ಹೇಳ್ತೀಯ ಹಂಗೇನೇನಿಯ. ಆಯ್ತು ಬಿಡು, ಹೋಗ್ಬಿಟ್ಟು ಹೊತ್ತಿಗೆ ತಗೇನಿಯ ಮಾತಾಡ್ತೀನಿ. ಹೊತ್ತಿಗೆ ನನ್ನ ಬಗ್ಗೆ ಹೊಸಿ ಒಳ್ಳೇದು ಹೇಳೋಣ. ಹೊತ್ತಿಗೆ ಅಲ್ಲಿ ಹೋಗಿ ಹೇಳಿದ್ರೆ ತಿರ್ಗಿ ಆಮೇಕಿಂದ ಎಲ್ಲನೂ ಇದು ಮಾಡ್ಕೊಬಿಡ್ತದೆ. ಇವಳೇನು ತಿರುಗಿ ನಾಟಕ ಆಡಕ್ಕೆ ಬಂದವಳೆ ಅಂತ ಅನ್ಕೊಬಿಡ್ತದೆ ಕಣ್ಣ. ಒಂದೇ ಒಂದು ಕಿತ ಹೇಳೋಣ ಹೋಗ್ಬಿಟ್ಟು.
ಸರಿ ನೀನು ಹೋಗು, ನಾನು ಅವಳ ಹತ್ರ ಮಾತಾಡ್ತೀನಿ. ಅವಳು ಅಂತೋಳಲ್ಲ, ನೀನು ಕೇಳಿದ ತಕ್ಷಣ ನೀನೇ ಸಹಾಯ ಮಾಡೇ ಮಾಡ್ತಾಳೆ. ನನ್ನ ಹೆಂಡ್ತಿ ಏನು ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತು. ನೀನು ಹೋಗು, ನೀನು ಹೋಗ್ಬಿಟ್ಟು ಮಾತಾಡೋಗು. ನಾನು ಎಲ್ಲ ಉಳ್ದಿರೋ ವಿಷಯ ಎಲ್ಲ ಹೇಳ್ತೀನಿ. ಸರಿ ಕಣಣ್ಣ, ಆಯಿತು. ಯಪ್ಪ ದೇವ್ರೆ, ಇನ್ನು ಮುಂದೆ ಆದ್ರೂ ಹೆಂಗೋ ಬದಲಾಗೋಗ್ಬಿಡ್ಬೇಕು ನಾನಂತೂ. ಇನ್ನು ಮುಂದೆ ಆದರೂ ಆ ದೇವ್ರು ನಂಗೆ ಒಳ್ಳೇದು ಮಾಡ್ತಾನೆ ನೋಡಬೇಕು. ಇಷ್ಟು ದಿನ ಅಂತೂ ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಈಗ ನೋಡೋಣ, ನಮ್ಮ ಅಣ್ಣನ ಮತ್ತಿಗೆ ಸಹಾಯ ತಗೊಂಡು ಏನಾರ ಮಾಡ್ತೀನಿ. ನಮ್ಮ ಅಮ್ಮ ನನ್ನಂತೂ ಬಾವಿಗೆ ತೊಳಕ್ಕೆ ಏನು ನೋಡ್ತಿರ್ತಾಳೆ ಯಾವಾಗೂ. ಇನ್ನು ಯಾವ ಕೋಟಿನೂ ಬೇಡ, ಯಾರೋ ನನ್ನ ಬಡವ್ರನ್ನೇ ಇನ್ನೊಂದು ಮದುವೆ ಮಾಡ್ಕೊಬಿಟ್ಟು ನೆಮ್ಮದಿಯಾಗಿದ್ದು ಬಿಡ್ತೀನಿ. ಇವಳು ನಿಜವಾಗ್ಲೂ ಬುದ್ಧಾಕೊಳ್ಳ ಇಲ್ಲ ನಾಟಕ ಆಡ್ತಾವಳ? ನನಗಂತೂ ಇವಳು ಮೋಸ ಮಾಡಿ ಮಾಡಿ, ಇವಳು ಅಮ್ಮ ಇಬ್ರು ಮೋಸ ಮಾಡಿ 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 ನನಗಂತೂ ಏನು ಒಳ್ಳೇದು ಮಾಡ್ತಾವ್ರು, ಯಾವ್ದು ಕೆಟ್ಟದ್ದು ಮಾಡ್ತಾವ್ರು, ಏನೋ ಎತ್ತೋ ಒಂದು ಗೊತ್ತಾಯ್ತಿಲ್ಲ ನಂಗಂತೂ. ಏನು ಅಂತಲೂ ಅರ್ಥನೂ ಆಯ್ತಾ ಇಲ್ಲ. ನೋಡೋಣ ಇರು, ಏನೋ ಒಂದು ಮಾಡಿ, ಏನೋ ಒಂದು ಈ ತೀರ್ಮಾನ ಮಾಡ್ಕೊಂಡು ಏನೋ ಒಂದು ಮಾಡೋಣ. ಇದಕ್ಕಿಂತ ನನ್ನ ಹೆಂಡ್ತಿಗೆ ಹೇಳಿದ್ರೆ ಇವಳು ನಾಟಕ ಆಡ್ತಾವಳ ಇಲ್ಲ ನಿಜ ಹೇಳ್ತಾವಳ, ಏನು ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ಅವಳಿಗೆ ಏನೋ ಗೊತ್ತಾಯ್ತದೆ. ಇಲ್ಲ ಅಂತ ಹೇಳಿದ್ರೆ ನಾನೊಬ್ಬ ತಿರುಗಿ ನಾನೇನೋ ಮಾಡೋಕ್ಕೋಗಿ ಎಡವಟ್ಟು ಮಾಡ್ಬಿಟ್ರೆ ಯಾಕಪ್ಪ ಬೇಕು. ಇರು, ನನ್ನ ಹೆಂಡ್ತಿ ಗೌರಿಗೆ ಏನೋ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ, ಹಿಂಗೆ ಐತಿ ಅಂತ ಹೇಳ್ಬಿಟ್ಟು ಅವಳು ಏನಾರ ಮಾಡ್ಕೊತಾಳೆ. ಹಲೋ, ಏನು ಮಾಡ್ತಿದ್ದೆ? ಅಲ್ಲಿ ನನ್ನ ತಂಗಿ ಬಂದಿದ್ಲು, ಅದಕ್ಕೆ ಏನು ವಿಷಯ ಇಲ್ವಂತೆ, ಏನೋ ಹೇಳೋಕೆ ಕಷ್ಟ ಅಂತ ಏನೋ ಹೇಳ್ಕೊಳಕ್ಕೆ ಬಂದಿದ್ಲು. ಅಮ್ಮನ ಬಗ್ಗೆ ಬೈಕೊಂಡು ಅದು ಏನು ಹೇಳ್ಬೇಕು ನನಗಂತೂ ಗೊತ್ತಾಯ್ತಿಲ್ಲ ನಂಗಂತೂ. ಅದಕ್ಕೆ ನಿಂಗೆ ಏನಾರ ಇದು ಮಾಡಿ ಹೇಳೋಣ ಅಂತ ಬಂದೆ. ಹೌದಾ? ಸರಿ ಸರಿ ಆಯಿತು. ಗೊತ್ತಾಳ ನಿಂತಾಗ ಮಾತಾಡೋಕ್ಕೆ ಹೊಸಿ ಮಾತಾಡು. ಹ್ಞೂ ಸರಿ ಸರಿ ಆಯಿತು.